ಮಹಿಳೆಯರನ್ನ ಈಸಿಲಿ ಟಾರ್ಗೆಟ್ ಮಾಡ್ತಾ ಇದ್ರು. ಹೌದು. ಮಕ್ಕಳಾಗಿಲ್ಲ ಅಂತಂದ್ರೆ ಹೌದು. ಅಥವಾ ಲೈಂಗಿಕ ಕ್ರಿಯೆನಲ್ಲಿ ಅದು ಹೆಣ್ಣಿಂದಾನೆ, ಅವಳು ಸರಿ ಇಲ್ಲ, ಅವಳಿಗಾಗಿರೋ ಪ್ರಾಬ್ಲಮ್ ಅಂತ ಗಂಡಸು ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ. ಹೌದು. ಬಂಜೆತನನ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ತರ ವ್ಯಾಖ್ಯಾನ ಮಾಡಿದೆ ಅಂತಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಯಾವುದೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಸರಿಸದೆ ಇದ್ದರೂ ಸಹ ಅವರಿಗೆ ಮಕ್ಕಳಾಗದೆ ಇದ್ದಂತಹ ಸಂದರ್ಭವನ್ನ ಕಪಲ್ ಇನ್ಫರ್ಟಿಲಿಟಿ, ದಂಪತಿಗಳಲ್ಲಿ ಬಂಜೆತನ ಅಂತ ಹೇಳುತ್ತೆ. ಅದಕ್ಕೆ ಪುರುಷ ಬಂಜೆತನ ಜಾಸ್ತಿ ಇರೋದು. ಆಮೇಲೆ ಮುಂಚೆ ಇಲ್ಲ ಅಂದ್ರೆ ಮುಂಚೆ ಅಂತಲ್ಲ, ಈಗ್ಲೂ ಸುಮಾರು ಕಡೆ ಇದೆ. ಅಂದ್ರೆ ಹೆಣ್ಮಕ್ಳನ್ನ ಅಥವಾ ಮಹಿಳೆಯರನ್ನ ಈಸಿಲಿ ಟಾರ್ಗೆಟ್ ಮಾಡ್ತಾ ಇದ್ರು. ಹೌದು. ಮಕ್ಕಳಾಗಿಲ್ಲ ಅಂತಂದ್ರೆ ಹೌದು. ಅಥವಾ ಲೈಂಗಿಕ ಕ್ರಿಯೆನಲ್ಲಿ ಎರಡು ಸರಿಯಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೇ ಆದ್ರೂ ಹೌದು. ವುಮೆನ್ ವರ್ ಈಸಿಲಿ ಟಾರ್ಗೆಟೆಡ್. ಹೌದು. ಅದು ಹೆಣ್ಣಿಂದಾನೆ, ಅವಳು ಸರಿ ಇಲ್ಲ, ಅವಳಿಗಾಗಿರೋ ಪ್ರಾಬ್ಲಮ್ ಅಂತ ಗಂಡಸು ಇನ್ನೊಂದು ಮದುವೆ ಆಗ್ತಾ ಇದ್ದ. ಹೌದು. ನೀವು ರಿಸರ್ಚ್ ಮಾಡಾದ್ಮೇಲೆ ಇಲ್ಲಿ ಗಂಡಸರು ಮತ್ತೆ ಹೆಂಗಸರು ಎರಡು ವಿಷಯಗಳು ಬರುತ್ತಲ್ಲ, ಗಂಡಸರಲ್ಲೂ ಎಷ್ಟು ಪ್ರಮಾಣವಾದಂತಹ ಇನ್ಫರ್ಟಿಲಿಟಿ ಆಗುವಂತಹ ರೀಸನ್ಸ್ ಇದೆ, ಅಂಡ್ ಹೆಣ್ಮಕ್ಳಲ್ಲಿ ಎಷ್ಟು ರೀಸನ್ಸ್ ಇದೆ? ಈಗ ನೋಡಿ, ಏನು ಬೆಳೆಯದೇ ಇರುವ ಜಾಗನ ಬಂಜರು ಭೂಮಿ ಅಂತೀವಿ. ಮಕ್ಕಳಾಗದೆ ಇರೋರಿಗೆ ಬಂಜೆ. ಅಲ್ಲಿ ಬಂಜರು ಭೂಮಿ ಬಂಜೆ ಒಂದೇ. ಅಂದ್ರೆ ಆಕೆಗೆ ಆ ಒಂದು ಶಕ್ತಿ ಇಲ್ಲ ಅಂತ. ಬಂಜೆತನನ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ತರ ವ್ಯಾಖ್ಯಾನ ಮಾಡಿದೆ ಅಂತಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಯಾವುದೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಸರಿಸದೆ ಇದ್ದರೂ ಸಹ ಅವರಿಗೆ ಮಕ್ಕಳಾಗದೆ ಇದ್ದಂತಹ ಸಂದರ್ಭವನ್ನ ಕಪಲ್ ಇನ್ಫರ್ಟಿಲಿಟಿ, ದಂಪತಿಗಳಲ್ಲಿ ಬಂಜೆತನ ಅಂತ ಹೇಳುತ್ತೆ. ದಂಪತಿಗಳಲ್ಲಿ ಬಂಜೆತನ ಅಂದಾಗ ಪುರುಷನದ ಮಹಿಳೆಯದ ಗೊತ್ತಿಲ್ಲ, ಆ ಕಪಲ್ಗೆ ಮಕ್ಕಳಾಗಿಲ್ಲ. ಈಗ ಏನಕ್ಕಾಗಿಲ್ಲ ಅಂತ ನೋಡ್ಬೇಕು ಅಂತಂದ್ರೆ ಪರೀಕ್ಷೆಗಳನ್ನ ಮಾಡ್ಬೇಕಾಗುತ್ತೆ. ಇಂಥ ಪರೀಕ್ಷೆಗಳನ್ನ ಮಾಡಿ ನೋಡಿದಾಗ ಗೊತ್ತಾಗಿರುವ ಸಂಗತಿ ಏನು ಅಂತಂದ್ರೆ, ದಂಪತಿಗಳಲ್ಲಿ ಬಂಜೆತನ ಇದ್ದಾಗ 48% ಪುರುಷರಿಗೆ ಬಂಜೆತನ ಇರುತ್ತೆ. 38% ಮಹಿಳೆಯರಿಗೆ ಬಂಜೆತನ ಇರುತ್ತೆ. 10% ಇಬ್ಬರಿಗೂ ಇರುತ್ತೆ. ದಂಪತಿಗಳಿಗೆ ಇವ್ರಿಗೂ ತೊಂದರೆ ಇರ್ಬೋದು, ಇವ್ರಿಗೆ PCOD ಇರ್ಬೋದು, ಅವ್ರಿಗೆ ಆಲಿಗಸ್ಪರ್ಮಿಯಾ ಇರ್ಬೋದು. ಆಮೇಲೆ 10% ಏನು ಕಾರಣನೇ ಇರೋದಿಲ್ಲ, ಏನು ಕಾರಣ ಇಲ್ಲ, ಸೈನ್ಸ್ಗೂ ಸಿಗಲ್ಲ ಅದು. ಆದ್ರೆ ಇಡಿಯೋಪತಿಕ್ ಅಂತ ಕರೀತಾರೆ. ಇಡಿಯೋಪತಿಕ್ ಕಂಡೀಷನ್ ಅಂತಂದ್ರೆ, ನಿಮಗೆ ಹಾರ್ಮೋನ್ ಪ್ರೊಫೈಲ್ ಮಾಡಿದ್ರು, ಹಾರ್ಮೋನು ಎಲ್ಲ ಚೆನ್ನಾಗಿದೆ, ಸ್ಪರ್ಮ್ ಅನಾಲಿಸಿಸ್ ಮಾಡಿದ್ರು, ಅದರದ್ದು ಎಲ್ಲ ಟೆಸ್ಟ್ಗಳು ಇದು ಎಲ್ಲ ಪರ್ಫೆಕ್ಟ್. ಒಳಗಡೆ ಅಲ್ಟ್ರಾಸೋನೋಗ್ರಫಿ ಮಾಡಿ ಇಂಟರ್ನಲ್ ಆರ್ಗನ್, ಟೆಸ್ಟಿಸ್, ಸೆಮಿನಲ್ ವೆಸಿಕಲ್, ಎಪಿಡೈಡಮಿಸ್, ವ್ಯಾಸ್ ಡಿಫರೆನ್ಸ್, ಪ್ರಾಸ್ಟೇಟ್ ಎಲ್ಲ ಆರ್ಗನ್ಸ್ನ ನೋಡಿದ್ರು ಎಲ್ಲ ನಾರ್ಮಲ್ ಇದೆ. ಆದ್ರೂ ಮಕ್ಕಳಾಗ್ತಾ ಇಲ್ಲ ಅಂತ ನೋಡೋದಾದ್ರೆ, ಅಲ್ಲಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ, DNA ಲೆವೆಲ್ ಅಲ್ಲಿ ಏನೋ ಒಂದು ಚೇಂಜ್ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆದ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ನ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಇನ್ಫರ್ಟಿಲಿಟಿ ಇಂದಾಗ. ಈಗ ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡ್ತಾರಲ್ವಾ, ಆದ್ರೆ ಪುರುಷರ ಬಂಜೆತನನೇ ಜಾಸ್ತಿ ಸಮಾಜದಲ್ಲಿ. ಆಮೇಲೆ ಕಾರಣಗಳು ಬಹಳ, ಏಕೆಂತಂದ್ರೆ ಮೇಲ್ಸ್ ಆರ್ ಮೋರ್ ವಲ್ನರಬಲ್ ಫಾರ್ ಇನ್ಫರ್ಟಿಲಿಟಿ ಅಂತಾನೆ ನಾವು ಹೇಳ್ಬೋದು. ಪುರುಷರೇ ಬೇಗ ತುತ್ತಾಗುವುದು. ಕಾರಣ, ಟೆಸ್ಟಿಸು ದೇಹದಿಂದ ಹೊರಗಡೆ ಇದೆ ಪುರುಷರಲ್ಲಿ, ಅದೇ ಹೆಂಗಸರಲ್ಲಿ ಅದು ಜನನೇಂದ್ರಿಯಗಳು, ಒಂದು ಏನು ಫಲವತ್ತತೆಗೆ ಸಂಬಂಧಿಸಿದಂಥದ್ದು ದೇಹದ ಒಳಭಾಗದಲ್ಲಿದೆ. ಟೆಸ್ಟಿಸು ಹೊರಗಡೆ ಇರೋದ್ರಿಂದ ಬಹಳ ಸುಲಭವಾಗಿ ವಾತಾವರಣದ ಉಷ್ಣತೆಯಿಂದ ಅದಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಆಮೇಲೆ ಆಕ್ಸಿಡೆಂಟ್ಸ್ಗಳು ಆ ಥರ ಏನಾದ್ರು ಆದಾಗ ಟೆಸ್ಟಿಸ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತ ಇದೆ. ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಇದೆಯಲ್ಲ, ಅದಕ್ಕೂ ಈ ನಮ್ಮ ವೀರ್ಯಾಣುಗಳು ಮನುಷ್ಯನ ದೇಹದಲ್ಲಿ ಬಿಡುಗಡೆ ಆಗುತ್ತಲ್ಲ, ಅದಕ್ಕೂ ಸಪ್ರೇಟ್ ಒಂದು ಬ್ಯಾರಿಯರ್ ಇರುತ್ತೆ. ಈ ವೀರ್ಯಾಣು ರಕ್ತದಲ್ಲಿ ಹೋಗಾಗಿಲ್ಲ, ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಆ ಬ್ಯಾರಿಯರ್ ಇರುತ್ತಲ್ಲ ಅದು ಬ್ರೇಕ್ ಆಗಿ ವೀರ್ಯಾಣು ರಕ್ತದಲ್ಲಿ ಸೇರಿದಾಗ ಆಟೋ ಇಮ್ಯೂನ್ ಥರ ಏನ್ ಮಾಡುತ್ತೆ, ದೇಹ ಆಂಟಿಬಾಡಿ ರಿಲೀಸ್ ಮಾಡಿಬಿಡುತ್ತೆ. ವೀರ್ಯಾಣುವನ್ನೇ ಸಾಯಿಸಕ್ಕೆ ದೇಹನೇ ಆಂಟಿಬಾಡಿ ರಿಲೀಸ್ ಮಾಡೋಂಥದ್ದು. ಉಷ್ಣತೆ ಹೇಳಿದೆ ನಾನು, ಇದೊಂದು ಪ್ರಾಬ್ಲಮ್ ಸಾಮಾನ್ಯವಾಗಿ. ಏನಕ್ಕೆ ಹೊರಗಡೆ ಇದ್ದಾಗ ತೊಂದರೆಗಳು ಜಾಸ್ತಿ ಅನ್ನೋದಕ್ಕೆ. ಇದರ ಜೊತೆಗೆ ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು, ತುಂಬ ಭಾರವಾದ ಕೆಲಸ, ಆಮೇಲೆ ತುಂಬ ಸ್ಟ್ರೈನಸ್ಸು, ಆ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಆಗ್ಬೋದು, ಇದೆಲ್ಲ ಆಗ್ಬೋದು. ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ಬೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಇದೆಲ್ಲ ಜಾಸ್ತಿ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಇದು ನಾವು ಕಂಪೇರ್ ಮಾಡಿದ್ರೆ ದೇ ಆರ್ ಇನ್ ಅ ಡೇಂಜರ್ ಝೋನ್ ಅಂತ. ಇವರು ಸೇಫ್ ಝೋನ್ ಅಲ್ಲಿ ಇದ್ದಾರೆ, ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಪುರುಷರು. ಅದಕ್ಕೆ ಪುರುಷ ಬಂಜಿತನ ಜಾಸ್ತಿ ಇರೋದು.